ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಾ ಇರುವುದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಮನುಷ್ಯರೆಲ್ಲರೂ ಕೈ ಬಿಟ್ಟು ನೀವು ಒಬ್ಬೊಂಟಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ನೀವಿಂದು ಇರುವುದಾದರೆ ಹೆದರಬೇಡಿರಿ. ಯಾಕೆಂದರೆ ಯೇಸು ಕ್ರಿಸ್ತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಮ್ಮನ್ನು ಕೈ ಹಿಡಿದು ಮಾರ್ಗ ತೋರಿಸಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಎಲ್ಲರಿಂದ ಕೈ ಬಿಡಲ್ಪಟ್ಟಂತಹ ಜೀವಿತದಲ್ಲಿ ಒಬ್ಬೊಂಟಿಗರಾಗಿ ನೀವು ಇರುವುದಾದರೆ ನಿಮ್ಮನ್ನು ನಡೆಸುವಂಥವನು, ನಿಮ್ಮನ್ನು ಕಾಯುವಂತಹ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಒಂದು ಸಂದೇಶವನ್ನು ನಾವಿವತ್ತು ಧ್ಯಾನಿಸಲಿದ್ದೇವೆ. ಈ ಒಂದು ಭಾಗವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ, ನೀವು ಮಾತನಾಡಿ ಒಬ್ಬೊಬ್ಬರನ್ನು ನಡೆಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ವಿಶೇಷವಾಗಿ ನೋಡುವಂತಹ ದೇವರೇ, ಸಹೋದರ ಸಹೋದರಿಯರನ್ನ ಮುಟ್ಟು ವಾಕ್ಯದ ಮೂಲಕ ನೀನು ಅವರ ಸಂಗಡ ಮಾತನಾಡಿ ಅವರ ಹೃದಯನ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ನಾವು ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 12ನೇ ವಚನದಲ್ಲಿ, ಕರ್ತನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದನು. ಇಸ್ರಾಯೇಲರನ್ನ ನಡೆಸಿಕೊಂಡು ಬಂದವರು ಯಾರಾಗಿದ್ದಾರೆ ಅಂದರೆ ದೇವರೊಬ್ಬರೇ ಆಗಿದ್ದಾರೆ. ನಾವೆಲ್ಲರೂ ಸತ್ಯವೇದದಲ್ಲಿ ಓದುವ ಪ್ರಕಾರವಾಗಿ ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ ಇಸ್ರಾಯೇಲರು ದಾಸತ್ವದಲ್ಲಿ ಜೀವಿಸುವವರಾಗಿದ್ದರು. ಆ ದಾಸತ್ವದಲ್ಲಿ ಇರುವಂಥ ಸಮಯದಲ್ಲಿ ಅವರನ್ನು ಯಾರೂ ಕೂಡ ಆ ದಾಸತ್ವದಿಂದ ಹೊರಗೆ ತರಲು ಸಾಧ್ಯವಾಗಲಿಲ್ಲ. ಆದರೆ ಅವರ ಗೋಳನ್ನು ನೋಡಿ, ಅವರ ಒಂದು ಕಣ್ಣೀರನ್ನು, ಕಷ್ಟವನ್ನು ನೋಡಿ ದೇವರೇ ಇಳಿದು ಬಂದು ಮೋಶೆಯ ಮುಖಾಂತರವಾಗಿ ಅವರನ್ನು ದಾಸತ್ವದಿಂದ ಬಿಡಿಸಿ ಅವರನ್ನು ವಾಗ್ದಾನ ದೇಶದವರೆಗೂ ನಡೆಸಿಕೊಂಡು ಹೋದಂಥವರು ದೇವರೇ ಒಬ್ಬರೇ ಆಗಿದ್ದಾರೆ. ಅದನ್ನು ನಾವು ಸತ್ಯವೇದ ಮೂಲಕವಾಗಿ ತಿಳಿದುಕೊಳ್ಳುವವರಾಗಿದ್ದೇವೆ. ಹಾಗೆಯೇ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಮಾರ್ಗ ಮಾಡಿ ನಡೆಸುವ ಆತನಾಗಿದ್ದಾನೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಎಲಿಯನನ್ನೇ ನಾವು ನೋಡ್ತೇವೆ. ಎಲಿಯನು ಒಂಟಿ ಜೀವಿತದಲ್ಲಿ ಹೇಗೆ ಒಂಟಿತನದಲ್ಲಿ ಅವನಿಗೆ ಯಾರೂ ಒಬ್ಬರು ಇರಲಿಲ್ಲವೆಂದು ನಾವು ಓದುವವರಾಗಿದ್ದೇವೆ. ಆದರೆ ಅವನು ತನ್ನ ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಕರ್ತನು ತನ್ನನ್ನು ನಡೆಸುವಂತೆ ದೇವರ ಸನ್ನಿಧಾನದಲ್ಲಿ ಕಾದಿದ್ದವನಾಗಿ ನಾವು ಕಾಣಲ್ಪಡ್ತೇವೆ. ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ ಅಂದರೆ, ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ ಮನುಷ್ಯರ ಕೈಯನ್ನು ನೋಡ್ತೇವೆ, ಮನುಷ್ಯರನ್ನ ಆಶ್ರಯಿಸಿಕೊಳ್ತೇವೆ, ಅಥವಾ ನಮ್ಮ ಒಂದು ಬುದ್ಧಿಯ ಮೇಲೆ ನಾವು ಆಧಾರ ಮಾಡಿಕೊಳ್ತೇವೆ. ಆದರೆ ಎಲಿಯನು ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರ ಮೇಲೆ ಆಧಾರ ಮಾಡಿಕೊಂಡಿದ್ದನು. ಎಲಿಯನ ಕುರಿತಾಗಿ ನಾವು ಓದಲ್ಪಡುವಾಗ 17ನೇ ಅಧ್ಯಾಯ, 1 ಅರಸುಗಳ ಪುಸ್ತಕ 17ನೇ ಅಧ್ಯಾಯದಿಂದ ನಾವು ಕಾಣಲ್ಪಡ್ತೇವೆ. ಆತನು ಅನೇಕ ಅದ್ಭುತಗಳನ್ನು ಮಾಡುವಂಥವನಾಗಿದ್ದನು ಹಾಗೂ ಪ್ರವಾದಿ ಆಗಿದ್ದನು. ಅಷ್ಟು ಮಾತ್ರ ಅಲ್ಲ, ಸಾವನ್ನೇ ಕಾಣದೆ ಮೇಲೊಯ್ಯಲ್ಪಟ್ಟಂಥ ವ್ಯಕ್ತಿ ಈ ಎಲಿಯನಾಗಿದ್ದಾನೆ. ಹಾಗೆ ಬಾಲನ ಸತ್ಯದೇವರು, ಯೆಹೋವನು ಸತ್ಯದೇವರು ಎಂದು ಹೇಳಿ ಒಂದು ಯಜ್ಞವನ್ನ ಕಟ್ಟಿ ಆ ಯಜ್ಞದ ಮೇಲೆ ದೇವರ ಬೆಂಕಿಯು ಸುರಿಯಲ್ಪಡುವಂತೆ ಪ್ರಾರ್ಥಿಸುವುದನ್ನು ನಾವು ಕಾಣಲ್ಪಡ್ತೇವೆ 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ. ಆದರೆ 19ನೇ ಅಧ್ಯಾಯಕ್ಕೆ ಬರುವಾಗ ಆತನು ತನ್ನ ಜೀವಿತದಲ್ಲಿ ಸೋತವನಾಗಿ, ತನ್ನ ಜೀವನದಲ್ಲಿ ಸಾವನ್ನ ಬಯಸುವವನಾಗಿ ನಾವು ಕಾಣಲ್ಪಡ್ತೇವೆ. ಆದರೆ ದೇವರನ್ನ ಯಾವಾಗಲೂ ಅವನು ಆಶ್ರಯಿಸಿಕೊಂಡಿದ್ದಕ್ಕೆ, ದೇವರ ಸನ್ನಿಧಿಯಲ್ಲಿ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟಿದ್ದಕ್ಕೆ ದೇವರು ಆತನನ್ನು ಅದ್ಭುತವಾಗಿ ನಡೆಸುವುದನ್ನು ಕಾಣಲ್ಪಡ್ತೇವೆ. ಇದಕ್ಕೂ ಮುಂಚೆ 17ನೇ ಅಧ್ಯಾಯದಲ್ಲಿ ನಾವು ನೋಡಲ್ಪಡುವಾಗ ಅಧಿಕವಾದ ಕ್ಷಾಮ ದಿನಗಳಲ್ಲಿ ಪ್ರತಿನಿತ್ಯವೂ ಅವನಿಗೆ ಕಾಗೆಯ ಮೂಲಕವಾಗಿ ರೊಟ್ಟಿಯನ್ನ, ಮಾಂಸವನ್ನ ತಂದುಕೊಡುವಂತೆ ದೇವರು ಎಲಿಯನನ್ನ ಪೋಷಿಸುವುದನ್ನು ಕಾಣ್ತೇವೆ. ಕೆರೇತ್ ಹಳ್ಳದ ನೀರನ್ನ ಕುಡಿದು ಆತನನ್ನ ಪೋಷಿಸಿ ದೇವರು ನಡೆಸಿ ಬರುವುದನ್ನು ನಾವು ವಾಕ್ಯದಲ್ಲಿ ಕಾಣಲ್ಪಡ್ತೇವೆ. ಅನಂತರ ಕರ್ತನು ಇನ್ನೊಬ್ಬ ವಿಧವೆಯ ಮೂಲಕವಾಗಿ, ಚಾರೆಪ್ತ ಎಂಬ ಊರಿನ ವಿಧವೆಯ ಮೂಲಕವಾಗಿಯೂ ಕೂಡ ಪೋಷಿಸಲ್ಪಡುವುದನ್ನು ಕಾಣಲ್ಪಡ್ತೇವೆ. ಕರ್ಮೇಲಿನಲ್ಲಿ ಕರ್ತನು ಎಲಿಯನಿಗಾಗಿ ಅತಿಶಯವಾದಂಥ, ಎಲಿಯನ ಯಜ್ಞದಲ್ಲಿ ಏನಾಗ್ತದೆ ಅಂದರೆ ಬೆಂಕಿ ಇಳಿಯಲ್ಪಡುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗೆ ಕಾರ್ಯವನ್ನು ಮಾಡಿ ಬಾಲನ ಪ್ರವಾದಿಗಳನ್ನು ನಾಶ ಮಾಡಿ ಆತನು
ಅದ್ಭುತಕರವಾಗಿ ನಡೆಸುವಾತನಾಗಿದ್ದಾನೆ. ಹಾಗಾದರೆ ಇಂದು ಇದೇ ಎಲಿಯನನ್ನು ನಾವು ಕಾಣಲ್ಪಡ್ತೇವೆ ಯಾಕೋಬನ ಪುಸ್ತಕದಲ್ಲಿ. ಎಲಿಯನು ಮಹಾನ್ ವ್ಯಕ್ತಿ, ವಿಶೇಷವಾದವನು, ಹಾಗೆ ಹೀಗೆ ಎಂದು ನಾವು ಅನೇಕ ಸಲ ಚಿಂತೆ ಮಾಡ್ತೇವೆ. ಆದರೆ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಕಾಣಲ್ಪಡ್ತೇವೆ, ಎಲಿಯನು ನಮ್ಮಂತಹ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಇಲ್ಲಿ ನಾವು ಕಾಣಲ್ಪಡ್ತೇವೆ, ಎಲಿಯನು ನಮ್ಮಂತಹ ಸ್ವಭಾವವುಳ್ಳವನೇ. ಆದರೆ ಎಲಿಯನಲ್ಲಿ ಏನು ವಿಶೇಷ ಬಂದಿತಂದ್ರೆ, ಅವನು ತನ್ನ ಸ್ವಂತ ಬಲವನ್ನು ಆಶ್ರಯಿಸಿಕೊಳ್ಳದೆ, ಸ್ವಂತ ಬುದ್ಧಿಯನ್ನು ಆಶ್ರಯಿಸಿಕೊಳ್ಳದೆ ಯಾವಾಗಲೂ ದೇವರನ್ನೇ ಆಶ್ರಯಿಸಿಕೊಂಡವನಾಗಿದ್ದನು. ದೇವರ ಹಸ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟವನಾಗಿ ಜೀವಿಸ್ತಾ ಇದ್ದನು. ಆದ ಕಾರಣವೇ ಅನೇಕ ಅದ್ಭುತವನ್ನ ಮಾಡಲಿಕ್ಕೆ ಸಾಧ್ಯವಾಯಿತು. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ ಅನೇಕ ಅದ್ಭುತ ಕಾರ್ಯಗಳನ್ನು ತನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೈಗಳನ್ನು ದೇವರ ಹಸ್ತದಲ್ಲಿ ಪರಿಪೂರ್ಣವಾಗಿ ನಾವು ಒಪ್ಪಿಸಿಕೊಡುವಾಗ ಆತನು ನಮ್ಮನ್ನು ಪ್ರೀತಿಯಿಂದಲೂ ಉತ್ತಮವಾಗಿ ಮಾರ್ಗ ನಡೆಸುವಾತನಾಗಿದ್ದಾನೆ. ಒಂಟಿಯಾದವನನ್ನು ಮಾತ್ರವಲ್ಲ, ಇಡೀ ಕುಟುಂಬಕ್ಕೂ ಆತನು ಸಾಕುವವರಾಗಿದ್ದಾನೆ ಎಂದು ನಾವು ಕಾಣಲ್ಪಡ್ತೇವೆ. ನಮ್ಮನ್ನ ಮಾತ್ರ, ಒಂಟಿಯಾಗಿರುವವರನ್ನ ಮಾತ್ರ ಪೋಷಿಸುವುದಿಲ್ಲ, ಕುಟುಂಬವನ್ನ ಪೋಷಿಸುವಾತನು, ಕುಟುಂಬವನ್ನ ಕಟ್ಟುವಾತನು ದೇವರಾಗಿದ್ದಾನೆ. ಇವತ್ತು ಅನೇಕರು ನೀವು ಖಿನ್ನತೆಗೆ ಒಳಗಾಗಿ, ನೊಂದ ಮನಸ್ಸುಳ್ಳವರಾಗಿ, ಒಬ್ಬೊಂಟಿಗರಾಗಿ, ನನಗೆ ಈ ಜೀವಿತ ಸಾಕಾಯ್ತು ಅಂತ ಅನೇಕರು ನೀವಿಂದು ಕಣ್ಣೀರಲ್ಲಿ ಇರುವುದಾದ್ರೆ ಹೆದರಬೇಡಿ. ದೇವರು ತಾನೇ ನಿಮ್ಮನ್ನ ನಡೆಸುವಾತನಾಗಿದ್ದಾನೆ. ನೀವು ಆತನ ಕೈಗಳಿಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡಬೇಕು. ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸುವಾಗ ಸಕಲ ಕಾರ್ಯವನ್ನು ಆತನು ಮಾಡುವಾತನಾಗಿದ್ದಾನೆ. ಎಲಿಯನ ಜೀವಿತದಲ್ಲಿ ನಾವು ನೋಡಲ್ಪಡ್ತೇವೆ, ಆತನು ಒಬ್ಬುಂಟಿಗನಾಗಿ ಅರಣ್ಯದೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ, ಯೆಹೋವನೇ ನನಗೆ ಸಾಕಾಯಿತು, ನನ್ನ ಪ್ರಾಣ ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲವೆಂದು ದೇವರನ್ನ ಪ್ರಾರ್ಥಿಸಿ ಅದೇ ಗಳಿಗೆಯಲ್ಲಿ ಗಿಡದ ಕೆಳಗೆ ಮಲಗಿಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನಿದ್ರೆ ಮಾಡ್ತಾ ಇದ್ದಾನೆ. ಇವತ್ತು ನಾವು ಅಷ್ಟೇ ಅದೇ ರೀತಿಯಾಗಿ ಅನೇಕರು ಇಂದು ನಿಮ್ಮ ಬಾಯಲ್ಲಿ ಈ ಮಾತುಗಳು ಬರ್ತಾ ಇರ್ಬೋದು, ದೇವ್ರೇ ನನಗೆ ಸಾಕಾಯ್ತು, ನನ್ನ ಜೀವಿತ ಏನು ಪ್ರಯೋಜನವಿಲ್ಲ, ನನ್ನನ್ನು ಪ್ರೀತಿಸುವವರಿಲ್ಲ, ನನ್ನನ್ನು ನೋಡೋರಿಲ್ಲ, ನಾನು ಯಾಕೆ ಬದುಕಬೇಕು, ನನ್ನಿಂದ ಏನು ಪ್ರಯೋಜನವಿಲ್ಲ, ನಾನು ಪಾಪದಲ್ಲಿ ಬಿದ್ದಿದ್ದೇನೆ, ನನ್ನ ಪಾಪದಿಂದ ನನಗೆ ಬಿಡುಗಡೆ ಕೊಡುವವರು ಯಾರು ನನ್ನನ್ನು ಪ್ರೀತಿಸ್ತಾರೆ ಎಂದು ಅನೇಕರು ಇಂದು ಒಬ್ಬೊಂಟಿಗರಾಗಿ ನೀವು ನಿಂತುಕೊಂಡಿರಬಹುದು. ಎಲಿಯನಂತೆ ಒಬ್ಬೊಂಟಿಗರಾಗಿ ಅನೇಕರು ನೀವು ಪ್ರಯಾಣಗಳನ್ನು ಮಾಡ್ತಾ ಇರಬಹುದು, ದಾರಿ ಕಾಣದೆ ನೀವು ಕೂತಿರಬಹುದು. ಆದರೆ ದೇವರು ಎಂದಿಗೂ ನಿಮ್ಮನ್ನ ಕೈ ಬಿಡದೆ ನಡೆಸುವಾತನಾಗಿದ್ದಾನೆ. ಇಲ್ಲಿ ಎಲಿಯನನ್ನ ದೇವರು ಕೈ ಬಿಡಲಿಲ್ಲ, ಅವನು ಸಾವನ್ನ ಅಪೇಕ್ಷಿಸಿದನು, ಆದರೆ ಸಾವಿಲ್ಲದಂತೆ ದೇವರು ಆತನನ್ನ ಆಕಾಶಕ್ಕೆ ಒಯ್ಯಲ್ಪಡುವುದನ್ನು ನಾವು ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ. ನೋಡಿ, ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಸೋತು ಹೋಗುವಾಗ ಪ್ರಾರ್ಥನೆಗಳನ್ನು ಮಾಡುವುದಿಲ್ಲ, ದೇವರನ್ನು ಆಶ್ರಯಿಸೋದಿಲ್ಲ, ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋದಿಲ್ಲ. ಅನೇಕರು ಕೇಳ್ತಾರೆ, ದೇವರು ನನ್ನ ಸಂಗಡ ಮಾತನಾಡ್ತಿಲ್ಲ, ದೇವರು ನನ್ನ ಸಂಗಡ ಮಾತನಾಡಬೇಕು, ನಾನು ಏನು ಮಾಡಲಿ ಅಂತ ಕೇಳ್ತಾರೆ. ಅದಕ್ಕೆ ಒಂದೇ ಉತ್ತರ, ಅದಕ್ಕೆ ಒಂದೇ ಪರಿಹಾರ. ನಿಮಗೆ ಕೊಟ್ಟಿರುವಂಥ, ನಿಮ್ಮ ಕೈಯಲ್ಲಿರುವಂಥ ಸುಂದರವಾದಂತಹ ಸತ್ಯವೇದವನ್ನು ನೀವು ತೆರೆದು ಓದುವಾಗ ದೇವರು ನಿಮ್ಮ ಸಂಗಡ ಮಾತನಾಡುವಂಥವರಾಗಿದ್ದಾರೆ. ದೇವರ ವಾಕ್ಯಗಳು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಜೀವಿತವನ್ನು ಬದಲಾಯಿಸಿ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಇಂದು ಒಬ್ಬೊಂಟಿಗರಾಗಿ ನೀವು ನೋವಿನಲ್ಲಿ ಪ್ರಯಾಣಗಳನ್ನು ಮಾಡ್ತಾ ಇರುವುದಾದರೆ, ನಾನು ಅನೇಕರನ್ನ ನಂಬಿದೆ ಆದರೆ ಎಲ್ಲರಿಂದ ಮೋಸ ಹೋಗಿದ್ದೇನೆ, ನನಗೆ ಯಾರು ಆಶ್ರಯವಿಲ್ಲ, ನನ್ನ ಹೃದಯವು ಒಡೆದಂಥ ಪರಿಸ್ಥಿತಿಯಲ್ಲಿದೆ, ನನ್ನನ್ನು ಕಟ್ಟುವವರಿಲ್ಲ, ನಡೆಸುವವರಿಲ್ಲ ಎಂದು ನೀವು ಇಂದು ಕೊರಗುವುದಾದರೆ, ಯೇಸು ಸ್ವಾಮಿಯು ನಿಮಗೆ ಆಶ್ರಯವು, ಆಧಾರವು, ಬಂಡೆಯು, ಕೋಟೆಯು ಆಗಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ನೀವೆಂದು ನಂಬಿಕೊಂಡು ಅರಿಕೆ ಮಾಡಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮನ್ನು ಪೋಷಿಸುವಾತನಾಗಿದ್ದಾನೆ. ಅದೇ ರೀತಿಯಾಗಿ ಅನೇಕ
ಜನರು ಕುಟುಂಬ ಜೀವಿತದ ಕುರಿತಾಗಿ ಹೇಗೆ ನಮ್ಮ ಕುಟುಂಬವನ್ನು ಕಾಪಾಡಲಿ, ಹೇಗೆ ರಕ್ಷಿಸಿಕೊಳ್ಳಲಿ, ಹೇಗೆ ನಾವು ನಮ್ಮ ಜೀವಿತವನ್ನು ನಡೆಸಲಿ ಎಂದು ಕುಟುಂಬದ ಕುರಿತಾಗಿ ಅನೇಕರಿಂದ ಚಿಂತೆಯಲ್ಲಿರಬಹುದು. ಆದರೆ ಹೆದರಬೇಡಿ, ಯಾಕೆಂದರೆ ನೋಹನ ಇಡೀ ಕುಟುಂಬವನ್ನು ನಾವೇಲಿಟ್ಟು ಕಾಪಾಡಿ ರಕ್ಷಿಸಿ ನಾಶನಕ್ಕೆ ತಪ್ಪಿಸಿದಂಥ ದೇವರನ್ನ ಇಂದು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಇಂದು ಯುಗಗಳು ಬದಲಾಗ್ತಾ ಇರಬಹುದು, ಕಾಲಗಳು ಬದಲಾಗ್ತಾ ಇರಬಹುದು, ಟೆಕ್ನಾಲಜಿಗಳು ಡೆವಲಪ್ ಆಗ್ತಾ ಇರಬಹುದು, ಆದರೆ ನೋಹನನ್ನ ಪೋಷಿಸಿದ ಅದೇ ದೇವರು ಇಂದು ನಮಗೆ ಇರುವ ಆತನಾಗಿದ್ದಾನೆ. ಇಬ್ರಿಯರ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ಎಂದೆಂದಿಗೂ ಬದಲಾಗದ ದೇವರನ್ನ ನಾವು ಆರಾಧಿಸುವವರಾಗಿದ್ದೇವೆ. ಯುಗಗಳು ಬದಲಾಗ್ತಾ ಇರ್ತದೆ, ಹಾಗೆ ಜನರೇಷನ್ ತಲೆಮಾರುಗಳು ಬದಲಾಗ್ತಾ ಇರ್ತದೆ, ಆದರೆ ಎಂದಿಗೂ ಬದಲಾಗದ ದೇವರು ಒಬ್ಬನಿದ್ದಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಹೇಗೆ ನೋಹನ ಇಡೀ ಕುಟುಂಬವನ್ನು ನಾವೇಲಿಟ್ಟು ಕಾಪಾಡಿ ರಕ್ಷಿಸಿ ನಾಶನದಿಂದ ತಪ್ಪಿಸಿದನೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಆತನ ಒಂದು ಕೋಟೆಯಲ್ಲಿ ನಮ್ಮ ಸುತ್ತಲೂ ಯೋಬನ ಕುಟುಂಬಕ್ಕೆ ಹೇಗಿತ್ತು ಅಂದರೆ, ಯೋಬನ ಕುಟುಂಬವನ್ನು ದೇವರು ಬೇಲಿ ಹಾಕಿ ಸಂರಕ್ಷಿಸಿ ಕಾಪಾಡ್ತಾ ಇದ್ರು, ಅದೇ ರೀತಿಯಾಗಿ ಇಂದು ನಮ್ಮ ಕುಟುಂಬವನ್ನು ಕೂಡ ಕಾಪಾಡುವ ಆತನಾಗಿದ್ದಾನೆ. ಯೋಬನು ಪ್ರತಿನಿತ್ಯವೂ ಏನು ಮಾಡ್ತಾ ಇದ್ದಾನಂದ್ರೆ, ದೇವರ ಸನ್ನಿಧಿಯಲ್ಲಿ ದೇವರ ಹಸ್ತಕ್ಕೆ ತನ್ನ ಕುಟುಂಬವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು. ಹೆಸರಾಗಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಯಜ್ಞವನ್ನು ಅರ್ಪಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ದೇವರು ನಮಗೆ ಕೊಟ್ಟಂತಹ ಸ್ತ್ರೀ ಪುರುಷನಿಗಾಗಿ, ತಂದೆ ತಾಯಿಗಳಿಗಾಗಿ, ನಮ್ಮ ಸೇವೆಗಾಗಿ ನಾವು ಪ್ರಾರ್ಥನೆನ ಮಾಡುವವರಾಗಬೇಕು. ಎಷ್ಟು ಜನ ನೀವು ಪ್ರಾರ್ಥನೆನ ಮಾಡ್ತಾ ಇದ್ದೀರಾ? ಎಷ್ಟು ಜನ ನೀವು ದೇವರನ್ನ ಆಶ್ರಯಿಸಿಕೊಂಡವರಾಗಿದ್ದೀರಾ? ನಿಮ್ಮ ಕುಟುಂಬದಲ್ಲಿರುವಂತಹ ಜ್ಞಾನದ ಮೇಲೆ, ಐಶ್ವರ್ಯದ ಮೇಲೆ, ಸಾಮರ್ಥ್ಯಗಳ ಮೇಲೆ ಆಧಾರವಾಗಬೇಡಿ, ಯಾಕೆಂದ್ರೆ ಅವೆಲ್ಲವೂ ನಾಶನವಾಗುವಂಥದ್ದಾಗಿದೆ. ದೇವರು ನಿಮಗೆ ಕೊಟ್ಟಂತ ಫೇಮ್ಗಳಾಗಿರ್ಬೋದು, ಪೊಸಿಷನ್ಗಳಾಗಿರ್ಬೋದು, ಅದನ್ನು ಆಶ್ರಯಿಸಿಕೊಳ್ಳಬೇಡಿ. ಯಾಕೆಂದ್ರೆ ನಾವು ಕಾಣಲ್ಪಡ್ತೇವೆ ಅನೇಕ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವಿತದಲ್ಲಿ ಹೇಗೆಲ್ಲ ಅವರು ತಮ್ಮ ಜೀವಿತದಲ್ಲಿ ನಾಶನವನ್ನು ಅನುಭವಿಸಿದ್ರು, ಹೇಗೆಲ್ಲ ತಮಗಿರುವುದನ್ನೆಲ್ಲ ಕಳೆದುಕೊಂಡ್ರು ಅಂತ ನಾವು ಕಾಣಲ್ಪಡ್ತೇವೆ. ಆದರೆ ಯಾರು ದೇವರನ್ನ ಆಶ್ರಯಿಸಿಕೊಳ್ತಾರೋ ಅಂಥವ್ರು ಎಂದಿಗೂ ನಾಶವಾಗುವುದಿಲ್ಲ, ಆಶಾಭಂಗ ಪಡುವುದಿಲ್ಲ. ಯಾಕೆಂದರೆ ದೇವರು ಏನಾದರೂ ಒಂದು ಕಟ್ಟಿದರೆ, ದೇವರು ಏನಾದರೂ ಒಂದು ರಕ್ಷಿಸಿದರೆ ಅದನ್ನು ನಾಶಪಡಿಸಲು ಈ ಲೋಕದ ಶಕ್ತಿಗಳಾಗಲಿ ಯಾವ ಲೋಕದ ಶಕ್ತಿಗಳಿಂದಲೂ ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಆದುದರಿಂದ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ಯೇಸುವಿನ ಕೈಗೆ ಕಟ್ಟಲು ಒಪ್ಪಿಸುವುದಾದರೆ ಆತನು ಅದನ್ನು ಸುಂದರವಾಗಿ ಕಟ್ಟುವುದನ್ನು ನಾವು ಕಾಣಲ್ಪಡ್ತೇವೆ. ನಾವೊಂದು ಸಾಮ್ಯವನ್ನು ನೋಡ್ತೇವೆ, ಬಂಡೆಯ ಮೇಲೆ ಮನೆಯನ್ನು ಕಟ್ಟುವುದು ಹಾಗೂ ಉಸುಬಿನ ಮೇಲೆ ಮನೆಯನ್ನು ಕಟ್ಟುವುದು. ಇಂದು ಅನೇಕರು ಉಸುಬಿನ ಮೇಲೆ ಮನೆಯನ್ನು ಕಟ್ಟಲು ಇಚ್ಛಿಸ್ತಾರೆ. ಉಸುಬಿನ ಮೇಲೆ ಮನೆಯನ್ನು ಕಟ್ಟುವಾಗ ಅಲೆಗಳು, ದೊಡ್ಡದಾಗಿ ಅಲೆಗಳು, ಬಿರುಗಾಳಿಗಳು, ತುಫಾನುಗಳು ಬರುವಾಗ ಅದೇನಾಗ್ತದೆ ಅಂದರೆ ನಾಶವಾಗಿ ಹೋಗ್ತದೆ. ಆದರೆ ಬಂಡೆ ಮೇಲೆ ಕಟ್ಟುವಂಥ ಮನೆ ಹೇಗಿರ್ತದೆ ಅಂದರೆ ಅದು ಗಟ್ಟಿಯಾಗಿರ್ತದೆ, ಅದು ಸಂರಕ್ಷಣೆ ಉಳ್ಳದಾಗಿರ್ತದೆ. ಅದನ್ನು ನಾಶಪಡಿಸಲು ಯಾವ ತುಫಾನಿಗಾಗಲಿ ಯಾವ ಅಲೆಗಳಿಗಾಗಲಿ ಸಾಧ್ಯವಿಲ್ಲ. ಎಷ್ಟೇ ಬಂಡೆಗಳಿಗೆ ನೀರು ಅಪ್ಪಳಿಸಿದರೂ ಬಂಡೆ ಮಾತ್ರ ಏನಾಗೋದಿಲ್ಲ, ನಾಶವಾಗೋದಿಲ್ಲ, ಅಳ್ಳಾಡೋದಿಲ್ಲ. ಅದೇ ರೀತಿಯಾಗಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಮ್ಮ ಕುಟುಂಬಗಳನ್ನು, ನಿಮ್ಮ ಜೀವಿತಗಳನ್ನು ಕಟ್ಟುವಾಗ ಸೈತಾನನು ಮಾಡುವಂಥ ಅನೇಕ ತಂತ್ರಗಳನ್ನು, ಅನೇಕ ಯೋಜನೆಗಳು ಯಾವುದೂ ಕೂಡ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಆದರೆ ನಾವೇನು ಮಾಡ್ತೇವೆ ಅಂದರೆ, ಹೆಚ್ಚಾಗಿ ದೇವರಿಗೆ ಪ್ರಾಧಾನ್ಯತೆ ಕೊಡದೆ ಅವಿಶ್ವಾಸ ಉಳ್ಳವರಾಗಿ, ಅಪನಂಬಿಕೆ ಉಳ್ಳವರಾಗಿ ಬರುವಂಥ ಸಮಸ್ಯೆಗಳನ್ನು ನೋಡಿ ದೇವರಿಂದ ದೂರವಾಗ್ತಾ ಇರ್ತೇವೆ, ದೇವರ ಮೇಲೆ ಗುಣಗುಡ್ತಾ ಇರ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಹೇಗಿರಬೇಕಂದ್ರೆ ದೇವರನ್ನು ಆಶ್ರಯಿಸುವಂತಹ ಕುಟುಂಬವಾಗಬೇಕು. ಕೊರ್ನೇಲನ ಕುಟುಂಬದವರನ್ನ ದೇವರು ಹೇಗೆ ಪೋಷಿಸ್ತಾರೆ ಅಂತ ನಾವು ನೋಡಲ್ಪಡ್ತೇವೆ. ದೇವರನ್ನ ನಂಬಿದುದರಿಂದ ಎಲ್ಲರನ್ನ ರಕ್ಷಿಸಿ ಅಭಿಷೇಕಿಸಿ ಉನ್ನತವಾದಂಥ ಆಶೀರ್ವಾದದಿಂದ ತುಂಬಿಸಲ್ಪಡುವುದನ್ನು ಕಾಣಲ್ಪಡ್ತೇವೆ. ಯೆಶಾಯನ ಪ್ರವಾದಿಯ ಮುಖಾಂತರವಾಗಿ ದೇವರು ಇಂದು ನಮಗೊಂದು ವಾಗ್ದಾನವನ್ನ ಕೊಡ್ತಾ ಇದ್ದಾರೆ. ಯೆಶಾಯನ ಪ್ರವಾದಿನ ಗ್ರಂಥ 58ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು
ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗೆಗೂ ಸಮನಾಗುವಿರಿ. ಇಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಮಗೆ ಆತನು ನಮ್ಮ ಆತ್ಮವನ್ನು ತೃಪ್ತಿಪಡಿಸುವ ಆತನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸಪ್ಪ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ, ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ. ಇದು ಅನೇಕರ ಜೀವಿತವನ್ನ ಬಲಪಡಿಸ್ಲಿಕ್ಕಾಗುವಂತೆ ಕೃಪೆನ ಅನುಗ್ರಹಿಸ್ರಿ. ಹೌದು, ಎಲಿಯನನ್ನ ಪೋಷಿಸಿದ ರೀತಿಯಲ್ಲಿ ಕೊರ್ನೇಲನ ಕುಟುಂಬವನ್ನ, ನೋಹನ ಕುಟುಂಬವನ್ನ ಪೋಷಿಸಿದ ರೀತಿಯಲ್ಲಿ ನಮ್ಮ ಕುಟುಂಬವನ್ನ ಪೋಷಿಸಬೇಕಾಗಿ ನಿಮ್ಮ ಹಸ್ತಕ್ಕೆ ಕೊಡುತ್ತೇವೆ ರಾಜ. ಎಲ್ಲ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ದೇವರ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್.